ವಿಠಲ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ. ಸಕ್ಕು ಏನಿದು ವಿಚಿತ್ರ? ಲಕ್ಕು ಅಮ್ಮ ಹೇಳಿದ ತರ ಇವರು ಸಂಪೂರ್ಣವಾಗಿ ಆರೋಗ್ಯವಾಗಿದ್ದಾರೆ. ಆ ಪಾಂಡುರಂಗ ಗಣೇಶ ಇಬ್ರು ಸೇರಿ ಇವರನ್ನ ಹುಷಾರ್ ಮಾಡಿದ್ದಾರೆ. ಅದೇ ಏನಿದು, ನೀವ್ಯಾಕೆ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದೀರಾ? ನೀವು ಹುಷಾರಾಗಿದ್ರು ಕೂಡ ವಿಶ್ರಾಂತಿ ತಗೊಳ್ಳೋದು ತುಂಬಾ ಮುಖ್ಯ. ಈ ಕೆಲ್ಸಗಳನ್ನ ನಾನ್ ಮಾಡ್ತೀನಿ. ಮೊದ್ಲು ಪರ್ಕೆನ್ ಕೊಡಿ ನನ್ಗೆ. ನಂಗ್ ಮೈ ಹುಷಾರಿಲ್ಲ ಅಂತ ನಿಂಗ್ಯಾರು ಹೇಳಿದ್ದು? ನನ್ ಮೊಮ್ಮಗಳು ಮಾಡ್ಕೊಟ್ಟ ಗಂಜಿ ಕುಡಿದ ತಕ್ಷಣನೇ ನಾನ್ ಪೂರ್ತಿಯಾಗಿ ಹುಷಾರಾಗ್ಬಿಟ್ಟೆ. ಏನು ಏನಂದ್ರಿ ನೀವೀಗ? ಮತ್ತೆ ನನ್ ಪ್ರಾಣದಾತೆ ಬಂದ್ ಹೋದ್ಲು ಉಮಾ. ಅಯ್ಯೋ, ಸಕ್ಕು ಇಲ್ಲಿಗ್ ಬಂದ್ ಹೋದ್ಲು. ಗಡಿ ಬಿಡಿಲ್ ಹೊರಟೋದ್ಲು. ಅವಳು ನಂಗೆ ಹೇಳಿದ್ಲು, ಅವ್ರತ್ತೆ ಬೆಳಗಾಗದ್ರೊಳಗೆ ಬಾ ಅಂತ ಹೇಳಿದ್ರಂತೆ. ಅವಳು ಕಷ್ಟಪಟ್ಟು ನನ್ಗೋಸ್ಕರ ಬಂದ್ಲು ಉಮಾ. ಪಾಪ ಕಷ್ಟಪಟ್ಟು ಬಿಸಿ ಗಂಜಿ ಮಾಡ್ಕೊಟ್ಲು, ನನಗ್ ಸೇವೆ ಮಾಡಿದ್ಲು, ನನ್ ಕಾಲು ಒತ್ತದ್ಲು ಉಮಾ. ನಾನ್ ಸ್ವಲ್ಪ ಚೇತರಿಸ್ಕೊಂಡ್ಮೇಲೆ ಹೊರಟೋಗ್ಬಿಟ್ಲು ಉಮಾ. ಮರುಭೂಮಿಲಿ ಬಾಯಾರಿಕೆಯಿಂದ ಒದ್ದಾಡ್ತಿರೋಳಿಗೆ ಕುಡಿಯೋಕೆ ನೀರ್ ಸಿಕ್ಕಿರೋ ತರ ಇದೆ ಉಮಾ. ಪಾಂಡುರಂಗ, ಇದೆಲ್ಲ ಹೇಗ್ ಸಾಧ್ಯ? ಅತ್ತೆ ಹೇಳ್ತಾ ಇರೋದು ನಿಜಾನ ಅಥವಾ ಇವ್ರು ಭ್ರಮೆ ಪಡ್ತಾ ಇದ್ದಾರ? ಅತ್ತೆ, ನೀವ್ ಒಳಗ್ ಹೋಗಿ, ನಾನೇ ಇಲ್ಲಿ ಗುಡಿಸ್ತೀನಿ. ನೀವ್ ಹೋಗಿ, ನನ್ ಮಾತ್ ಕೇಳಿ, ನೀವ್ ಹೋಗಿ. ಏನಂದ್ರೆ, ನಾನು ಹೇಳೋದನ್ನ ಸ್ವಲ್ಪ ಕೇಳಿ, ದಯವಿಟ್ಟು ಕೇಳಿ. ನನ್ನ ಮೇಲೆ ಕೋಪ ಮಾಡ್ಕೋಬೇಡಿ, ದಯವಿಟ್ಟು ಕೇಳಿ. ನನಗೇನು ಕೇಳಬೇಕು ಅನ್ನಿಸ್ತಿಲ್ಲ. ನೀನ್ ಅಮ್ಮನಿಗೆ ಹಿಂಸೆ ಕೊಡೋದನ್ನ ನಾನು ಕಣ್ಣಾರೆ ನೋಡಿದ್ದೀನಿ. ಇನ್ನೇನು ಮಾತಾಡ್ಬೇಡ. ಅಯ್ಯೋ, ನೀವ್ ಹಾಗೆ ಅನ್ಬೇಡಿ. ಎಲ್ರೂ ನನ್ನ ಬೈತಿದ್ದಾರೆ, ನೀವು ಕೂಡ ನನಗೆ ಬೈರಿ. ಆದ್ರೆ ದಯವಿಟ್ಟು ಒಂದು ಕ್ಷಣ ನಾನು ಹೇಳೋದನ್ನ ಪ್ರಶಾಂತವಾಗಿ ಕೇಳಿ. ನಾನು ನನ್ನ ಕಷ್ಟನ ಇನ್ಯಾರ ಹತ್ರ ಹೇಳ್ಕೋಬೇಕು? ಏನಂದ್ರೆ, ನೀವು ವಸೂಲಿಗೆ ಅಂತ ಹೊರಗಡೆ ಹೋದಾಗ ನಮ್ಮಮ್ಮ ಬಂದಿದ್ರು. ನಮ್ಮ ಅಜ್ಜಿಗೆ ಆರೋಗ್ಯ ಸರಿ ಇರ್ಲಿಲ್ಲ ಅಂತ ನನ್ನ 2 ದಿನ ಕರ್ಕೊಂಡು ಹೋಗೋಣ ಅಂದ್ಕೊಂಡ್ರು. ತವ್ರ ಮನೆಗೆ ಹೋಗ್ತೀನಿ ಅಂತ ಅತ್ತೆ ಕೇಳಿದೆ. ಆದರೆ ಹಿಂದೆ ನಾನು ಅತ್ತೆಗೆ ಮಾತು ಕೊಟ್ಟಿದ್ದೆ ಅಲ್ವಾ, ನಿಮಗೆ ನೆನಪಿದೆಯಾ? ನಾನು ಯಾವತ್ತೂ ತವ್ರ ಮನೆಗೆ ಹೋಗಲ್ಲ. ನನ್ನ ಗಂಡನಿಗೆ ಶಿಕ್ಷೆ ಕೊಡಬೇಡಿ. ನಾನು ಇನ್ಮುಂದೆ ತವ್ರ ಮನೆಗೆ ಹೋಗಲ್ಲ ಅಂತ. ಒಂದು ವೇಳೆ ನಾನು ಹೋದರೆ ಮನೆಯಲ್ಲಿ ನಾನು ದಿನ ಮಾಡೋ ಕೆಲಸಗಳನ್ನ ನೀವು ಮಾಡಬೇಕಾಗತ್ತೆ. ಅದಕ್ಕೆ ನಾನು ಹೋಗ್ಲಿಲ್ಲ. ಹಾಗ ನನಗೆ ತುಂಬಾ ದೊಡ್ಡ ಉಪಕಾರ ಮಾಡಿದ್ಯಾ. ಅದಕ್ಕೆ ಮಧ್ಯರಾತ್ರಿ ಎದ್ದು ಗಂಜಿ ಮಾಡಿದ್ದ? ನೀನ್ ಇಲ್ಲಿದ್ಯಾ, ನಿಮ್ಮಜ್ಜಿ ಎಲ್ಲೋ ಇದ್ದಾರೆ, ಅವ್ರು ಹೇಗ ಗಂಜಿ ಕುಡಿತಾರೆ? ಮಧ್ಯರಾತ್ರಿ ಎದ್ದು ಒಲೆ ಹಚ್ಚಿದ್ಯಾ, ಯಾರನ್ನಾದ್ರೂ ಕೇಳಿದ್ಯಾ? ಸುಮ್ನೆ ನನಗೆ ಕತೆ ಹೇಳ್ಬೇಡ. ಸಕ್ಕು, ನೀನ್ ಏನ್ ಹೇಳಿದ್ರು ನಾನು ಕೇಳಲ್ಲ. ನಾನ್ ಕನಿಕರ ತೋರಿಸಿ ನಿನಗೆ ಸಹಾಯ ಮಾಡ್ತೀನಿ. ನೀನ್ ಎಲ್ರ ಮುಂದೆ ನಾನು ಮರ್ಯಾದೆ ತೆಗಿದ್ಯಾ. ನೋಡು, ನೀನ್ ಈ ಹುಚ್ಚುಚ್ಚಾಗಿ ಯೋಚನೆ ಮಾಡೋದನ್ ಬಿಡು. ಬೆಣ್ಣೆ ತಿನ್ನೋದಕ್ಕೆ ಕೃಷ್ಣ ಬಂದಿದ್ದ, ಇಲ್ಲಿ ಗಂಜಿ ಮಾಡಿದ್ರೆ ಅಲ್ಲಿ ಅಜ್ಜಿ ಕುಡಿತಾರೆ. ನಿಜವಾಗ್ಲೂ ನನಗ್ ನಿನ್ನ ನೋಡ್ತಿದ್ರೆ ಪಾಪ ಅನ್ಸುತ್ತೆ. ನೀನು ಸುಳ್ಳು ಹೇಳೋಳಲ್ಲ, ನೀನ್ ಒಳ್ಳೆಯವಳು, ಅಮಾಯಕಿ. ನೀನು ನಿನ್ ನಡವಳಿಕೆನ ಬದಲಾಯಿಸ್ಕೋಬೇಕಷ್ಟೇ.
ದಯವಿಟ್ಟು ನಿನ್ ತಪ್ಪುಗಳನ್ನ ತಿದ್ಕೋ. ಮೊದ್ಲು ನೀನು ಭ್ರಮೇಲ್ ಬದುಕೋದನ್ನ ಬಿಡು. ನಿನಗೆ ಕೈ ಮುಗಿತೀನಿ ಸಕ್ಕು. ಅಯ್ಯೋ ದೇವರೇ, ಎಂತ ದೃಶ್ಯ ನೋಡ್ತೀನಿ ಅನ್ಕೊಂಡಿರ್ಲಿಲ್ಲ. ಹೆಂಡತಿಗೆ ಕೈ ಮುಗಿತಿದ್ಯಾ? ಹೋಗ್ಲಿ, ಪಾದ ಪೂಜೆನ ಮಾಡ್ಬಿಡು. ನಿನ್ ಜನ್ಮ ಸಾರ್ಥಕ ಆಗೋಗ್ಬಿಡುತ್ತೆ. ಸಕ್ಕು ಚಿಕ್ಕ ಹುಡುಗಿ, ಸಾಧು ಸ್ವಭಾವದವಳು. ದಿನಪೂರ್ತಿ ಅವಳ ಜೊತೆ ಮಾತಾಡ್ಕೊಂಡ್ ಕೂತ್ಕೋ. ವ್ಯಾಪಾರ ದಿವಾಳಿ ಆಗುತ್ತೆ, ನಾವೆಲ್ರು ಭಿಕ್ಷೆ ಬೇಡ್ಕೊಂಡಿರೋಣ. ಈ ಗಂಗಿ ಎಲ್ಲೋದ್ಲೋ ಗೊತ್ತಾಗ್ತಿಲ್ಲ. ಇಷ್ಟೊತ್ತಾದ್ರೂ ಇನ್ನೂ ಬಂದಿಲ್ಲ. ದಿನ ಇಷ್ಟೊತ್ತಿಗೆ ಬಂದ್ ಕೆಲ್ಸ ಎಲ್ಲ ಮುಗಿಸ್ತಿದ್ಲು. ಸಕ್ಕು, ಅವಳು ಬರ್ಲಿಲ್ಲ ಅಂದ್ರೆ ನೀನೇ ಪಾತ್ರೆ ತೊಳಿಬೇಕು. ಅದಕ್ಕೆ ಬೇಗ ಪೂಜೆ ಮುಗಿಸು. ಏನೇ ನೀನು? ಅವನೇನೋ ಹೀಗೆ ಮಾತಾಡ್ತಾನೆ, ಆದ್ರೆ ನೀನ್ ಹೇಳ್ಬೇಕಲ್ವಾ ಮನೇಲಿ ಮಾಡಕ್ ತುಂಬಾ ಕೆಲ್ಸ ಇದಾವೆ ಅಂತ. ಇಲ್ಲಿ ಕುತ್ಕೊಂಡ್ ಹರಟೆ ಹೊಡಿತಿದ್ದಾಳೆ. ಅಳ್ಬೇಡ ಸಕ್ಕು. 24 ಗಂಟೆನೋ ಹತ್ರ ಯಾರು ಕನಿಕರ ತೋರ್ಸಲ್ಲ. ಕಣ್ಣೀರ್ ಒರ್ಸ್ಕೋ. ಉಮಾ, ಇದು ಹೇಗೆ ಸಾಧ್ಯ? ಸಕ್ಕು ಯಾವಾಗ ಬಂದಿದ್ಲು? ಇಲ್ಲ, ಅಮ್ಮ ಇನ್ನೂ ಭ್ರಮೇಲೆ ಇದ್ದಾರೆ. ನನಗೂ ಹಾಗೆ ಅನ್ನಿಸ್ತಾ ಇದೆ.